ಉಡಾಯಿಸೋ ಖಾರ ಬಣ್ಣ ರುಚಿಯನ್ನು ನೀಡುತ್ತದೆ. ಮೆಣಸಿನ ಪುಡಿ ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿ. ಮೃತ ಮನೋಜ್ ಕುಟುಂಬಕ್ಕೆ ಶಾಕ್ ಮೇಲೆ ಶಾಕ್. ಮೊಮ್ಮಗನ ಸಾವಿನಿಂದ ಊರು ಬಿಟ್ಟಿದ್ದ ಅಜ್ಜಿ ಸಾವನ್ನಪ್ಪಿದ್ದಾರೆ. ಮೃತ ಮನೋಜ್ ಅಜ್ಜಿ ದೇವಿರಮ್ಮ ಅಂತ ಸಾವನ್ನಪ್ಪಿದ್ದಾರೆ. ಆರೋಗ್ಯ ಸಮಸ್ಯೆಯಿಂದ ಬಳಲ್ತಾ ಇದ್ದಂತ ದೇವಿರಮ್ಮ, ಕ್ಷಮಿಸಿ, ಅವರು ಊಟ ಕೂಡ ಮಾಡ್ತಾ ಇರಲಿಲ್ಲ, ಊಟ ಬಿಟ್ಟಿದ್ರು ಅಂತ. ಈ ನಡುವೆ ಮೊಮ್ಮಗನ ಸಾವಿನಿಂದ ಊಟ ಬಿಟ್ಟಿದ್ರು. ಎಷ್ಟೇ ಒತ್ತಾಯ ಮಾಡಿದ್ರೂ ಕೂಡ ವೃದ್ಧೆ ಊಟ ಮಾಡ್ತಾ ಇರಲಿಲ್ಲ. ಕುಣಿಗಲ್ ತಾಲೂಕಿನ ನಾಗಸಂದ್ರ ನಿವಾಸದಲ್ಲಿ ಸಾವನ್ನಪ್ಪಿದ್ದಾರೆ. ಒಂದ್ ಕಡೆ ಮೊಮ್ಮಗನನ್ನ ಕಳೆದುಕೊಂಡಿರುವಂತ ನೋವು ಅವರನ್ನ ಕಾಡ್ತಾ ಇತ್ತು. ಪ್ರೀತಿಯ ಮೊಮ್ಮಗ ಇಲ್ಲೋ ಅನ್ನುವಂತ ನೋವಿನಲ್ಲಿ ಊಟ ಕೂಡ ಬಿಟ್ಟಿದ್ರು ಅವರು. 80 ವರ್ಷ, ಆರೋಗ್ಯ ಸಮಸ್ಯೆ ಕೂಡ ಇತ್ತು. ಈ ನಡುವೆ ಮೊಮ್ಮಗನ ಸಾವು ಅವರನ್ನ ಕಂಗಾಲಾಗಿಸಿತ್ತು. ಎಷ್ಟೇ ಒತ್ತಾಯ ಮಾಡಿದ್ರೂ ಕೂಡ ಊಟ ಮಾಡ್ತಾ ಇರಲಿಲ್ಲ ಇವರು. ಕುಣಿಗಲ್ ತಾಲೂಕಿನ ನಾಗಸಂದ್ರ ನಿವಾಸದಲ್ಲಿ ಮನೋಜ್ ಅಜ್ಜಿ ಮೃತಪಟ್ಟಿರೋದು ಗೊತ್ತಾಗ್ತಾ ಇದೆ. ಮೊಮ್ಮಗ ಈ ರೀತಿಯಾಗಿ ಸಾವನ್ನಪ್ಪಿರೋದನ್ನ ಕೇಳಿದಾಗ ಕಣ್ಣೀರು ಹಾಕಿದ್ರು, ಅದೇ ನೋವಿನಲ್ಲಿದ್ರು. ಕುಟುಂಬಸ್ಥರು ಎಷ್ಟೇ ಹೇಳಿದ್ರು ಊಟ ಕೂಡ ಮಾಡ್ತಾ ಇರಲಿಲ್ಲ. ಇದೀಗ ತಾಯಿಗೂ ಕೂಡ ಆರೋಗ್ಯ ಸಮಸ್ಯೆ. ಪುತ್ರನ ಸಾವಿನಿಂದ ಮನನೊಂದಿರುವಂತ ತಾಯಿ ಅಸ್ವಸ್ಥರಾಗಿದ್ದಾರೆ. ಚಿಕಿತ್ಸೆಯನ್ನ ಪಡೆದಿದ್ದಾರೆ, ಮನೆಗೆ ವಾಪಸ್ ಆಗಿದ್ದಾರೆ. ಬಟ್ ಮಗನನ್ನ ಕಳೆದುಕೊಂಡಿರುವಂತ ನೋವು ಅವರನ್ನ ಮತ್ತೆ ಮತ್ತೆ ಕಾಡ್ತಾ ಇದೆ. ಅನಾರೋಗ್ಯಕ್ಕೂ ಕೂಡ ತುತ್ತಾದ್ರು. ಈ ಕುಟುಂಬದ ಪರಿಸ್ಥಿತಿ ಹೇಗಿದೆ ನೋಡಿ. ಮಗನನ್ನ ಕಳೆದುಕೊಂಡ್ರು, ಮೊಮ್ಮಗನ ಸಾವನ್ನ ನೋಡೋದಕ್ಕಾಗದೇನೆ ಅದೇ ನೋವಿನಲ್ಲಿ ಅಜ್ಜಿ ಸಾವನ್ನಪ್ತಾರೆ, ಊಟ ಆಹಾರ ಮಾಡದೇನೆ ಸಾವನ್ನಪ್ತಾರೆ. ಇದೀಗ ತಾಯಿ ಆರೋಗ್ಯದಲ್ಲೂ ಕೂಡ ವ್ಯತ್ಯಾಸ ಆಗಿದೆ. ಆಸ್ಪತ್ರೆಗೆ ದಾಖಲಿಸಿದ್ದಾರೆ, ಚಿಕಿತ್ಸೆಯನ್ನ ಕೊಡಿಸಿ ವಾಪಸ್ ಕರ್ಕೊಂಡು ಬಂದಿದ್ದಾರೆ. ಆದರೆ ಅದೇ ನೋವಿನಲ್ಲಿದ್ದಾರೆ ಅವರು. ಯಾರಿಗೆ ಸಹಿಸ್ಕೊಳ್ಳೋದಕ್ಕೆ ಸಾಧ್ಯ? ನಾವು ಈ ಅಂತ್ಯಕ್ರಿಯೆ ದೃಶ್ಯವನ್ನು ಕೂಡ ನಾವು ನೆನಪಿಸ್ಕೊಳ್ಬಹುದು. ಮಗನೇ ಎದ್ದೇಳು ಅಂತ ತಾಯಿ ಕರೀತಾ ಇದ್ದಿದ್ದು ಆ ದಿನ. ಎಂಥವರ ಕರಳು ಹಿಂಡುವಂತ ದೃಶ್ಯ. ಈ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ಪಡೆದುಕೊಳ್ತಾ ಹೋಗ್ತೀನಿ. ಪ್ರತಿನಿಧಿ ಜಗದೀಶ್ ಫೋನ್ ಸಂಪರ್ಕದಲ್ಲಿದ್ದಾರೆ. ಜಗದೀಶ್, ಎಂತ ನೋವು ನೋಡಿ ಕುಟುಂಬಕ್ಕೆ ಮೇಲಿಂದ ಮೇಲೆ. ಮನೋಜ್ನನ್ನ ಕಳೆದುಕೊಂಡ್ರು, ತಾಯಿ ಅನಾರೋಗ್ಯ, ಅದೇ ರೀತಿ ಮೊಮ್ಮಗನನ್ನ ಕಳೆದುಕೊಂಡಿರೋ ನೋವಿನಲ್ಲಿ ಅಜ್ಜಿ ಕೂಡ ಇಹಲೋಕ ತ್ಯಜಿಸಿದ್ದಾರೆ ಅಂತ. ಖಂಡಿತ ಚೈತ್ರ, ಈಗ ದೇವರಾಜ್ ಅವರ ಕುಟುಂಬಕ್ಕೆ ಸಾಕಷ್ಟು ಶಾಕ್ ಒಂದು ರೀತಿಯಲ್ಲಿ ಬರಸಿಡಿದಂತೆ ಬರ್ತಾ ಇರುವಂತದ್ದು. ಮೊದಲನೇದಾಗಿ ಏನು RCBಯ ವಿಜಯೋತ್ಸವ ಸಂದರ್ಭದಲ್ಲಿ ಮಗನನ್ನ ಕಳೆದುಕೊಂಡಿದ್ದಂತಹ ದೇವರಾಜ್ಗೆ ಈಗ ತನ್ನ ತಾಯಿ ಕೂಡ ಕಳೆದುಕೊಂಡಿರುವಂತದ್ದು ನಿಜಕ್ಕೂ ಕೂಡ ಇದು ಬೇಸರದ ಸಂಗತಿ ಅಂತಾನೆ ಹೇಳ್ಬೋದು. ಪ್ರಮುಖವಾಗಿ ಏನು ದೇವರಾಜ್ ಅವರ ತಾಯಿ ದೇವಿರಮ್ಮ ಅವ್ರಿಗೆ ಒಂದಷ್ಟು ಆರೋಗ್ಯ ಸಮಸ್ಯೆಗಳು ಇತ್ತು. ಆದ್ರೆ ಒಂದು ಚಿಕಿತ್ಸೆಗಳನ್ನ ನೀಡಿಸ್ಕೊಂಡು ಅವ್ರನ್ನ ನೋಡ್ಕೊಳ್ಳಾಗ್ತಾ ಇತ್ತು. ಆದ್ರೆ ಈ ನಡುವೆ ಏನು IPL ಅನ್ನ ಗೆದ್ದಂತಹ RCBಯ ಒಂದು ವಿಜಯೋತ್ಸವದ ಬೆಂಗಳೂರಿನ ಕಾರ್ಯಕ್ರಮಕ್ಕೆ ತೆರಳಿದಂತಹ ಮನೋಜ್ ಸಾವನ್ನಪ್ತಾನೆ ಕಾಲ್ ತುಳಿತದಲ್ಲಿ. ಅದಾದ ಬಳಿಕವಾಗಿ ವಿಚಾರ ಮನೆಗೂ ಗೊತ್ತಾಗುತ್ತೆ. 20 ವರ್ಷ ಬೆಂಗಳೂರಿನಲ್ಲಿ ಇಟ್ಕೊಂಡು ಅವ್ರ ತಂದೆ ಏನು ಓದಿಗಾಗಿ ಸಾಕಷ್ಟು ಶ್ರಮ ಪಡ್ತಾ ಇದ್ರು, ಆದ್ರೆ ತನ್ನ ಮಗ ಕಳ್ಕೊಂಡೆ ಅನ್ನುವಂತ ನಿಟ್ಟಿನಲ್ಲಿ ಸಾಕಷ್ಟು ನೋವಿನಲ್ಲಿದ್ರು. ಜೊತೆಗೆ ಅಂತ್ಯಕ್ರಿಯೆಯನ್ನ ತನ್ನ ಊರಿನಲ್ಲೇ ಮಾಡ್ಬೇಕು ಅಂತ ಹೇಳಿ ಕುಣಿಗಲ್ನ ನಾಗಚಂದ್ರಕ್ಕೆ ಕೂಡ ತೆಗೆದುಕೊಂಡು ಬರ್ತಾರೆ. ಆದ್ರೆ ಈ ಸಂದರ್ಭದಲ್ಲಿ ಆರೋಗ್ಯ ಸಮಸ್ಯೆ ಇದ್ದಂತ ಅಜ್ಜಿ ದೇವಿಯರಮ್ಮ ಅವ್ರಿಗೂ ಕೂಡ ಸಾಕಷ್ಟು ನೋವಾಗುತ್ತೆ. ಎಲ್ಲ ಒಂದು ಕಡೆ ಶೋಕದಲ್ಲಿ ಮುಳುಗ್ತಾರೆ ಅಂತಾನೆ ಹೇಳ್ಬೋದು. ತನ್ನ ಮೊಮ್ಮಗನನ್ನ ನಾನು ನೋಡ್ಕೊಳ್ತಾ ಇದ್ದೆ, ನನ್ನ ಕಾರ್ಯವನ್ನ ಆತ ಮಾಡ್ಬೇಕಾಗಿತ್ತು, ಆದ್ರೆ ಅವನ ಕಾರ್ಯವನ್ನೇ ಈಗ ಮಾಡುವಂತ ಒಂದು ಸ್ಥಿತಿ ಸೃಷ್ಟಿಯಾಗಿತ್ತು ಅನ್ನುವಂತ ನಿಟ್ಟಿನಲ್ಲಿ ಸಾಕಷ್ಟು ನೊಂದಿದ್ರು. ಈ ಸಂದರ್ಭದಲ್ಲಿ ಆ ಊಟ ಸಹ ಬಿಟ್ಟಿದ್ರು ಅನ್ನುವಂತ ವಿಚಾರ ಈಗ ತಿಳಿದು ಬಂದಿರುವಂತದ್ದು. ಜೊತೆಗೆ ಅವರ ತಾಯಿನೂ ಕೂಡ, ಅಂದ್ರೆ ಮನೋಜ್ ಅವರ ತಾಯಿ ಏನ್ ಗೌರಮ್ಮ ಇದ್ದಾರೆ, ಅವರು ಕೂಡ ಸಾಕಷ್ಟು ನೊಂದಿದ್ರು ಅಂತಾನೆ ಹೇಳ್ಬೋದು. ಇಬ್ರಿಗೂ ಕೂಡ ಎಷ್ಟೇ ಸಮಾಧಾನ ಮಾಡಿದ್ರು ಕೂಡ ಆ ನೋವು ಅವರಿಂದ ದೂರ ಆಗಿರ್ಲಿಲ್ಲ ಅಂತಾನೆ ಹೇಳ್ಬೋದು. ಇನ್ನು ಇದೆಲ್ಲ ಆದ ಬಳಿಕವಾಗಿ ಆರೋಗ್ಯ ಸಮಸ್ಯೆ ಮತ್ತಷ್ಟು ಉಲ್ಬಣ ಆಗುತ್ತೆ. ಆ ಸಂದರ್ಭದಲ್ಲಿ ಅವ್ರಿಗೆ ಚಿಕಿತ್ಸೆಯನ್ನ ಕೂಡ ಕೊಡಿಸುವಂತ ಒಂದು ಪ್ರಯತ್ನವನ್ನ ಮಾಡಲಾಗುತ್ತೆ. ಆದ್ರೆ ದೇವಿಯರಮ್ಮ ಅವರು ಇವತ್ತು ಬೆಳಿಗ್ಗೆ ಮೃತಪಟ್ಟಿದ್ದಾರೆ. ಜೊತೆಗೆ ಇವಾಗ ಅವರ ತಾಯಿ ಏನು ಗೌರಮ್ಮ ಏನಿದ್ದಾರೆ, ಅವರಿಗೆ ಅಲ್ಲೇ ಸರ್ಕಾರಿ ಆಸ್ಪತ್ರೆ ಏನಿದೆ ನಾಗಚಂದ್ರದಲ್ಲಿ, ಅಲ್ಲಿ ಒಂದು ಚಿಕಿತ್ಸೆಯನ್ನ ಕೊಡಿಸಿ ಮತ್ತೆ ವಾಪಸ್ ಮನೆಗೆ ಕರ್ಕೊಂಡ್ ಬಂದಿರುವಂತದ್ದು. ಆದ್ರೆ ಮನೆಯಲ್ಲಿ ಸಂಪೂರ್ಣವಾಗಿ ಶೋಕ ಮಡುಗಟ್ಟಿದೆ ಅಂತಾನೆ ಹೇಳ್ಬೋದು. ಎಲ್ಲರಲ್ಲೂ ನೋವು ಹೆಚ್ಚಾಗಿದೆ. ಯಾಕಂದ್ರೆ ಮೊದಲನೇದಾಗಿ ಮನೋಜನ್ನ ಕಳೆದುಕೊಂಡಿದ್ದಂತಹ ಕುಟುಂಬಕ್ಕೆ ಈಗ ಅಜ್ಜಿ ದೇವೇರಮ್ಮನೂ ಕೂಡ ಇಲ್ಲದಂತಾಗಿರುವಂತದ್ದು. ನಿಜ. ಜಗದೀಶ್, ತಾಯಿಯ ಆರೋಗ್ಯ ಸ್ಥಿತಿ ಈಗ ಹೇಗಿದೆ, ಏನ್ ಗೊತ್ತಾಗ್ತಾ ಇದೆ ಜಗದೀಶ್? ಖಂಡಿತ ಆವತ್ತಿನ ಘಟನೆಯ ಬಳಿಕವಾಗಿಯೂ ಕೂಡ ಏನು ಆ ಮೃತದೇಹವನ್ನ ಕರ್ಕೊಂಡ್ಬಂದು ಆ ಏನೊಂದು ಮರಣೋತ್ತರ ಪರೀಕ್ಷೆಯನ್ನ ಮಾಡುವಂತ
ಸಂದರ್ಭಕ್ಕೆ ಮುಂದಾಗ್ತಾರೆ. ಆದ್ರೆ ಈ ಸಂದರ್ಭದಲ್ಲಿ ಅವರ ತಾಯಿ ಕೂಡ ಸಾಕಷ್ಟು ದೃಶ್ಯಾವಳಿಗಳಲ್ಲಿ ನೋಡಿದ್ರು, ಅವರು ಕೂಡ ಸಾಕಷ್ಟು ನೊಂದಿದ್ದಾರೆ. ಹಣ ಸರ್ಕಾರ ಕೊಡುತ್ತೆ ಅನ್ನುವಂತ ನಿಟ್ಟಿನಲ್ಲಿ ಏನೊಂದು ನಿರ್ಧಾರವನ್ನ ಮಾಡಿದೆ. ಆದ್ರೆ ಆ ಹಣ ಯಾವತ್ತೂ ಕೂಡ ನಮ್ಮ ಮಗನನ್ನ ಕರೆದುಕೊಂಡು ಬರ್ಲಿಕ್ಕೆ ಸಾಧ್ಯ ಇಲ್ಲ, ನಮ್ಗೆ ಮಗ ಬೇಕು, ಈ ಹಣ ಬೇಡ ಅನ್ನುವಂತ ನಿಟ್ಟಿನಲ್ಲಿ ತೀವ್ರವಾದಂತ ಒಂದು ಅವತ್ತು ಬೇಸರವನ್ನ ಕೂಡ ವ್ಯಕ್ತಪಡಿಸಿದ್ರು. ಜೊತೆಗೆ ಮಗ ಇರುವಂತಹ ಒಬ್ಬ ಮಗ, ಗಂಡು ಮಗ ಅಂತ ಹೇಳಿ ಏನು ನಮ್ಮ ಕುಟುಂಬದ ಉದ್ಧಾರ ಮಾಡ್ತಾನೆ ಅನ್ನುವಂತ ನಿಟ್ಟಿನಲ್ಲಿ ಒಂದು ಭರವಸೆಯನ್ನ ಇಟ್ಕೊಂಡಿದ್ರು. ಜೊತೆಗೆ ಮನೋಜ್ಗೂ ಕೂಡ ಶಿಕ್ಷಣದಲ್ಲಿ ಸಾಕಷ್ಟು ಆಸಕ್ತಿ ಇತ್ತು. ಅಂದ್ರೆ ತನ್ನ ಮುಂದಿನ ವಿದ್ಯಾಭ್ಯಾಸಕ್ಕಾಗಿ ನಾನು ವಿದೇಶಕ್ಕೆ ತೆರಳಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಒಂದಷ್ಟು ಕನಸುಗಳನ್ನ ಕಂಡಿದ್ದ. ಅದೇ ರೀತಿಯಲ್ಲಿ ಪ್ರತಿಷ್ಠಿತ ಕಾಲೇಜಿನಲ್ಲಿ ಆತ ಓದ್ಕೊಂಡಿದ್ದ. ಆದ್ರೆ ಈ ಸಂದರ್ಭದಲ್ಲಿ ಇನ್ನೊಂದ್ 2 ವರ್ಷ ಆದ ಬಳಿಕವಾಗಿ ಫ್ಯಾಮಿಲಿಗೆ ಒಂದು ಬ್ಯಾಕ್ ಬೋನ್ ಆಗ್ತಾನೆ ಅನ್ನುವಂತ ನಿಟ್ಟಿನಲ್ಲಿ ತಂದೆ ತಾಯಿ ಸಾಕಷ್ಟು ಕನಸನ್ನ ಕಂಡಿದ್ರು. ಆದ್ರೆ ಈ ನಡುವೆ ಆದಂತಹ ಒಂದು ಘಟನೆಯಲ್ಲಿ ಮೃತಪಟ್ಟಿರುವಂತದ್ದು ಗೌರಮ್ಮಗೆ ಸಾಕಷ್ಟು ಹೊಡೆತ ಅಂತಾನೆ ಹೇಳ್ಬೋದು. ಯಾಕಂದ್ರೆ ತನ್ನ ಮಗ ನನ್ನನ್ನ ನೋಡ್ಕೊಳ್ಬೇಕಾದಂತಹ ಸಂದರ್ಭದವರೆಗೂ ಎತ್ತರಕ್ಕೆ ಬೆಳೆಸಿದ್ದಾನೆ, ಆದ್ರೆ ಈ ಸಂದರ್ಭದಲ್ಲಿ ಆತ ಇಲ್ಲ ನಮ್ಮ ಜೊತೆ ಅನ್ನುವಂಥದ್ದು ಸಾಕಷ್ಟು ನೋವಾಗಿದೆ. ಈಗ ಅವ್ರಿಗೂ ಚಿಕಿತ್ಸೆ ಕೊಟ್ಟಿದ್ದಾರೆ, ಅವರು ಈಗ ಪರವಾಗಿಲ್ಲ ಅನ್ನುವಂತ ಒಂದು ಮಾಹಿತಿ ಸಿಕ್ಕಿರುವಂತದ್ದು. ಚೈತ್ರ. ಓಕೆ, ಥ್ಯಾಂಕ್ ಯು ಜಗದೀಶ್ ಮಾಹಿತಿಗಾಗಿ.